ಅಂತ ಹೇಳಿದಾಗ ಅವ್ರಿಗೆ ಒಂದು ರಾಜ್ಯ ಮಟ್ಟದ ವ್ಯಕ್ತಿತ್ವಕ್ಕೆ ಹೋಗಿ ತಂದು ನಿಲ್ಲಿಸುವಲ್ಲಿ ಬಹುದೊಡ್ಡ ಪಾತ್ರ ಸಿದ್ದರಾಮಯ್ಯರ ಮುಂದೆ ಅವ್ರು ಬದುಕಿ ಸರಿಸಲಿಕ್ಕೆ ಸಾಧ್ಯನಾ ಅಂತ. ಹೌದು, 2028ರವರೆಗೆ ತಾನು ಮುಖ್ಯಮಂತ್ರಿ ಆಗಬೇಕು ಅಭಿಲಾಷೆ ಅದ. ಯಾರಿಗಾದ್ರೂ ರೀ ಇವತ್ತು ಎಲ್ಲರಿಗೂ ಅದ, ಮುಖ್ಯಮಂತ್ರಿ ಆಗೋದು ಯಾರು ಬೇಡ ಅಂತಾರೆ. ಸಿದ್ದರಾಮಯ್ಯಲ್ಲೂ ಇರ್ಬೋದು, ಇಲ್ಲಂತಲ್ಲ, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. 2028ರಲ್ಲಿ ಸತೀಶ್ ಅವರು ಸ್ವತಃ ಅನೇಕ ಸಲ ಹೇಳ್ಕೊಂಡಿದ್ದಾರೆ, ನಾವು 2028ರವರೆಗೆ ಇಲ್ಲಪ್ಪ ಅಂತೇಳಿ. ಅಂದ್ರೆ ಅಲ್ಲೆಲ್ಲೋ ಒಂದು ಹೊಂದಾಣಿಕೆ ಅದಪ್ಪ ಸಿದ್ದರಾಮಯ್ಯ ನಡಕ ಮತ್ತು ಸತೀಶ್ ನಡಕ ಅನ್ನೋಂಥ ಮಾತು. ಈ ನೆಲೆಗಟ್ಟಿನಲ್ಲಿ ಅವರು ಇದ್ದಂಥವ್ರ ಮುನ್ನಡೆಯುವ ಸಂದರ್ಭದಲ್ಲೇ ಅಧ್ಯಕ್ಷ ಸ್ಥಾನ ಸಲುವಾಗಿ ಇವತ್ತು ಅಧ್ಯಕ್ಷ ಸ್ಥಾನ ಸಲುವಾಗಿ ಸಾಕಷ್ಟು ಪ್ರಯತ್ನ ನಡೆಸಿದ್ದು ಏನು ಸುಳ್ಳಿನಲ್ಲ. ಯಾಕಂದರೆ ಸರಳದ ಇಲ್ಲ, ಅಧ್ಯಕ್ಷರು ಯಾರು ಇರ್ತಾರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಹೆಚ್ಚಿರ್ತಾವೆ ಅನ್ನೋ ಕಾರಣಕ್ಕಾಗಿ ಅಧ್ಯಕ್ಷದ ಒಂದು ಸ್ಥಾನವನ್ನು ತಾವು ಬಯಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರಂತೂ 2028ರಲ್ಲಿ ಕನಿಷ್ಠ 2028ರವರೆಗೆ ಸಿ ಎಮ್ ಸ್ಥಾನ ಬಿಟ್ಟು ಕೊಡೋದು ಅನ್ನೋದು ಎಲ್ಲರಿಗೂ ಕನ್ಫರ್ಮ್ ಆದಂಥ ವಿಷಯ ಅದು. ಯಾಕಂದರೆ ಆದಮೇಲೆ ಅವ್ರು ಮಾತಾಡೋದು ನೋಡಿದರೆ ಡಿ ಕೆ ಶಿ ಅವ್ರ ಮುಖ್ಯಮಂತ್ರಿ ಆಗ್ತೀನಿ ಸಿ ಎಮ್ ಆಗ್ತೀನಿ ಅಂತ ಓಡಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಇವರಿಂದ ಇನ್ನೂ 2 ಬಜೆಟ್ ನಾನು ಮಂಡಿಸ್ತು ಹಾಗೆ ಹೀಗೆ 108 ಮಾತುಗಳು ಮೇಲೆ ಮಾತಾಡೋದು. ಜೊತೆಗೆ ಅದು ಯಾವುದು ಆಗಲಿಲ್ಲ ಅಂದ್ರೆ ಕಡೆಗೆ ದಲಿತ ಸಿ ಎಮ್ಮನ್ನು ಮಾಡಿದ್ರಪ್ಪ ನಾನು ಅನ್ನುವಂಥ ಮತ್ತೊಂದು ಡಾವನ್ನು ಪೇಚನ್ನು ಮುಚ್ಚರಿಸೋದು ನೋಡಿದಾಗ ಸಿದ್ದರಾಮಯ್ಯನವರಿಗೆ ಪೂರ್ಣ ಪ್ರಮಾಣದ ನಾನು ಮುಖ್ಯಮಂತ್ರಿ ಆಗೋಣ ಆಶೆ ಇರೋ ಸಂದರ್ಭದಲ್ಲೇ ಅಧ್ಯಕ್ಷ ಆಗೋ ಸಲುವಾಗಿ ಸಿದ್ದರಾಮಯ್ಯ ಬದಿಗೆ ಸೇರಿಸಿ ಡಿ ಕೆ ಶಿ ಅವ್ರನ್ನ ಸಿ ಎಮ್ ಮಾಡಿ ತಮ್ಮ ಗುರುಗಳನ್ನು ಬದಿಗೆ ಸೇರಿಸ್ತಾರ ಅನ್ನುವಂಥದ್ದು ಮಾತ್ರ ಇವತ್ತು ನಂಬೋದು ಕಷ್ಟ ಆದರೂ ಸಹಿತ ರಾಜಕೀಯದಲ್ಲಿ ಏನು ಬೇಕಾದಾಗ್ಬೋದು ಅನ್ನೋದು ಅನೇಕ ಉದಾಹರಣೆಗಳಿದ್ದಾವೆ. ತಂದೆಯನ್ನು ಬದಿಗೆ ಸೇರಿಸಿ ಮಗನ ಬದಿಗೆ ಸೇರಿಸಿ ಎಷ್ಟೋ ತಂದೆಗಳು ತಂದೆ ಅಂದಿರ್ಬೋದು. ಇತಿಹಾಸವನ್ನು ನೋಡ್ತಾನೆ ಬಂದಿದ್ದೀವಿ ಅನೇಕ ಸಲ. ಶಹಜಾನ್ ಕತೆ ಬಂದಾಗ, ಔರಂಗಜೇಬನ ಕತೆ ಬಂದಾಗ, ಇನ್ನುಳಿದ ಅನೇಕ ನಮ್ಮಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ, ಹಿಂದೂಗಳಲ್ಲೂ ಇದ್ದಾರೆ. ಮತ್ತು ಇವತ್ತು ನಾವು ಜಗಳ ನೋಡ್ತಾ ಇದ್ವಿ ಪ್ರತಿನಿತ್ಯ, ತಂದೆ ಮಕ್ಕಳ ನಡಕ ಅಥವಾ ಮತ್ತೇನೋ ತಾಯಿ ಮಗಳ ನಡಕ ಇಂಥವು. ಅದೇ ರೀತಿ ಇಲ್ಲೂ ಇರ್ಬೋದಿಲ್ಲ ಅಂತಲ್ಲ. ಬಟ್ ಇವತ್ತು ರಾಜ್ಯದ ಸಿ ಎಮ್ ಏನಾದರೂ ಸತೀಶ್ ಅವರ ಮುಂದಿನ ದಿನದಲ್ಲಿ ಆದರೆ ಅದರಲ್ಲಿ ಬಹುದೊಡ್ಡ ಪಾತ್ರ ಸಿದ್ದರಾಮಯ್ಯರದ್ದು ಇರ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ